ನಾನು ಭೂಲೋಕದಲ್ಲಿ ಪರೀಕ್ಷೆಯಾಗಿ ಬೇಡವೇಶದಲ್ಲಿ ಇದ್ದೇನೆ. ಅಲ್ಲಾದ್ರೆ 3 ದಿಕ್ಕುಗಳಲ್ಲಿ ಬೇಟೆ ಪರ್ವವನ್ನು ದಾಟಿ ವಿಶ್ರಾಂತಿಗಂತ ಹೇಳಿ ಕುಂತಿದ್ದೇನೆ. ಕೂತಿದ್ದಷ್ಟೇ. ಆದ್ರೆ ಅದೋ ಅಲ್ಲಿ ಏನೋ ಒಂದು ಕಾಣ್ತಾ ಇದೆ. ಅದು ಏನಂತ ಹೇಳಿದ್ರೆ ವಿದ್ಯೆಗಳು ನಾನೇನೋ ಹುಡುಕ್ತಾ ಇದ್ದೇನೆ. ಏನ್ ಹುಡುಕ್ತಾ ಇರ್ಬೋದು? ಒಂದು ಪಿರಾಣಿಯನ್ನು ಹೊಡೆದಿದ್ದೇನೆ. ಪಿರಾಣಿ ಅಂತ ಹೇಳಿದ್ರೆ ಗೊತ್ತಾಯ್ತಾ? ಪಿರಾಣಿ ಅಲ್ಲ, ಪಿರಾಣಿ ಪಿರಾಣಿಯನ್ನು ಹೊಡೆದಿದ್ದಾನೆ. ಆದ್ರೆ ಅದು ಕಾಣ್ತಾ ಇಲ್ಲ. ಅದಂತ ಹೇಳಿದ್ರೆ ಏನಿರ್ಬಹುದು? ಅದು ದೂರ ದೃಷ್ಟಿಯಿಂದ ನೋಡಿದಾಗ ಯಾವುದೂ ಕಾಣ್ತಾ ಇಲ್ಲ. ಹತ್ತಿರಕ್ಕೆ ದೃಷ್ಟಿಯನ್ನು ಬಿಟ್ಟು ನೋಡಿದ್ರೆ ಅದು ಇತ್ಯಾದಿ ದೇವತೆ ಅಂದ್ರೆ ವಿದ್ಯಾದೇವತೆಯನ್ನು ಕಾಣ್ತಾ ಇದ್ದೇವೆ. ಅಂದ್ರೆ ಈ ಭೂಮಿಯಲ್ಲಿ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡುವವರು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವ ನಮ್ಮನ್ನು ಸೃಷ್ಟಿ ಮಾಡಿದಂತ. ಸೃಷ್ಟಿ ಮಾಡಿ ಭೂಲೋಕಕ್ಕೆ ಬಿಟ್ಟಿದ ನಂತರ ಹೊಣೆಗಾರಿಕೆ ಯಾರ್ದು? ಸೃಷ್ಟಿ ಮಾಡಿದಂತಹ ಆದ್ರೆ ವಿದ್ಯೆಯನ್ನು ಕೊಡುವಂತಹ ವಿದ್ಯಾದೇವತೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಮೇಲಿನ ಸತ್ಯಲೋಕದಲ್ಲಿರುವಂತಹ ಭೀಮಾದೇವನಿಗೆ ಹೊಣೆಗಾರಿಕೆ ಇಲ್ಲವೇ? ಹೊಣೆಗಾರಿಕೆ ಇದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆ ನೋಡುವ, ಅದೇ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ. ಅಲ್ಲಿ ಏನಿದೆ ಅಂತ ಹೇಳಿ ಕಾಣುವುದಿಲ್ಲ, ಆದ್ರೂ ಓಡಾಡ್ತಾ ಇದ್ದ ಅಂತ ಹೇಳಿದ್ರೆ ಹೊಣೆಗಾರಿಕೆ ಇಲ್ಲವೇ? ಅಂತ ಸಮಯದಲ್ಲಿ ಇಂಥ ಕಾಡಿನಲ್ಲಿರುವಂತಹ ನಮ್ಮ ಕಾನನ ವಾಸಿಗಳ ಕಾಲಡಿಯಲ್ಲಿ ವಿದ್ಯಾದೇವತೆ ತುಳಿಯುವುದಕ್ಕಿಂತ ವಿದ್ಯಾದೇವತೆ ಎಲ್ಲಿರ್ಬೇಕು ಅಂತ ಕೇಳಿದ್ರೆ ವಿದ್ಯಾದೇವತೆ ಬುದ್ಧಿವಂತರ ತಲೆಯಲ್ಲಿ ಇರಬೇಕು, ಸಂಸ್ಕಾರವಂತರ ನಾಲಿಗೆಯಲ್ಲಿ ಇರಬೇಕಾದಂತ ವಿದ್ಯಾದೇವತೆ ಹೊಣೆಗಾರಿಕೆ ತಪ್ಪು ಇಂದು ಕಾನನದಲ್ಲಿ ಕಾಡ ಜನರ ಕಾಲಡಿಯಲ್ಲಿ ಸಿಗುತ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಯಾರಿಗೆ ಪ್ರಶ್ನೆ ಮಾಡಬೇಕು? ನಮ್ಮನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ಪ್ರಶ್ನೆ ಮಾಡಬೇಕು. ಮಗ ತಪ್ಪು ಮಾಡಿದ್ರೆ ಯಾರಿಗೆ ಬೈತಾರೆ? ಮಗ ತಪ್ಪು ಮಾಡಿದ್ರೆ ರಟ್ಟೆ ಹಿಡಿದು ಅಪ್ಪರನ್ನ ಹೇಗೆ ಕೇಳ್ತಾರೋ ಹಾಗೆ ಬ್ರಹ್ಮದೇವನ ರಟ್ಟೆ ಹಿಡಿದು ಕೇಳಬೇಕು ಅಂತಂದಾದ್ರೆ ನಮ್ಮ ಪ್ರಯಾಣ ಇಲ್ಲಿಗೆ ಸತ್ಯಲೋಕಗಳಿಗೆ. ಸತ್ಯಲೋಕಕ್ಕೆ ಪ್ರವೇಶ ಆಗಿದೆ. ಆದ್ರೆ ಬ್ರಹ್ಮದೇವನ ಸಭೆಯಲ್ಲಿ ಭೀಮದೇವರು ಇಲ್ಲ. ಎಲ್ಲಿದ್ದಾರೆ ಅಂತ ಕೇಳುವಾಗ ಭೀಮದೇವರು ಎಲ್ಲಿದ್ದಾರೆ? ಭೀಮದೇವರಿರುವುದು ಅಂತಃಪುರದಲ್ಲಿ. ಈ ಮಾತನ್ನು ಕೇಳಿ ಭೀಮದೇವರ ಅಂತಃಪುರಕ್ಕೆ ಬಂದು ನೋಡಿದ್ರೆ ಭೀಮದೇವರು ಬಾಗಿಲನ್ನು ಮುಚ್ಚಿಕೊಂಡು ಒಳಗಡೆ ಇದ್ದಾರೆ. ಕೇವಲ ಬಾಗಿಲನ್ನು ಮುಚ್ಚಿಕೊಂಡು ಒಳಗಡೆ ಇರುವುದಿಲ್ಲ, ಏನೋ ಗುಸು ಗುಸು ಪಿಸು ಪಿಸು ಶಬ್ದ ಬರ್ತಾ ಇದೆ. ಮಟ್ಟ ಮಧ್ಯಾಹ್ನ. ಈ ಮಧ್ಯಾಹ್ನ ಸಮಯದಲ್ಲಿ ಏನಾಗ್ತದೆ ಗೊತ್ತಾ? ಕೇಳಿದ್ರ? ಮಧ್ಯಾಹ್ನದ ಸಮಯದಲ್ಲಿ ಸಟ್ಪಟ್ ಢಮ್ ಶಬ್ದ ಕೇಳ್ತದೆ. ಇಂಥ ಮಠ ಮಧ್ಯಾಹ್ನದಲ್ಲಿ ಬ್ರಹ್ಮದೇವರು ಒಳಗಡೆ ಏನ್ ಮಾಡ್ತಾ ಇರ್ಬೋದು? ಬ್ರಹ್ಮದೇವರು ಒಳಗಡೆ
ಸೆಟ್ಟಿ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಸೆಟ್ಟಿ ಮಾಡಿದ ಬ್ರಹ್ಮದೇವರು ಇನ್ನೂ ಸೆಟ್ಟಿ ಮಾಡ್ತಾ ಇರಬೇಕು. ಸೆಟ್ಟಿ ಅದೇ ಚಟ್ಟಿ ಸೃಷ್ಟಿ ಮಾಡ್ತಾ ಇರಬೇಕು ಹೇಳಿದ್ರೆ ಇಂಥ ಸಮಯದಲ್ಲಿ ಬ್ರಹ್ಮದೇವನನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಒಳಗಡೆಯಿಂದ ಶಬ್ದ ಬರ್ತಾ ಇದೆ. ಬ್ರಹ್ಮದೇವರು ಅಂತಃಪುರದಲ್ಲಿ ಬಾಗಿಲನ್ನು ಮುಚ್ಚಿ ಗುಸು ಗುಸು ಪಿಸು ಪಿಸು ಅಂತ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ರಹ್ಮದೇವನನ್ನ ಪ್ರಶ್ನೆ ಮಾಡಬೇಕು. ಓ ಭೀಮದೇವ, ಯಾರು? ಭೀಮದೇವ ಯಾರು? ಯಾಕೋ ಭೀಮದೇವನ ಹೆಣ್ಣಿನ ಸ್ವರ ಬರ್ತಾ ಇದೆ. ಇದು ಭೀಮದೇವ ಆಗಿದ್ದಿಲ್ಲ. ಭೀಮದೇವ ಯಾರು ಬೇಕಿತ್ತು? ಭೀಮದೇವ ಎಲ್ಲಿದ್ದಾರೆ? ಅವರು ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಓ, ಆಗಲೇ ತಿಳಿಸಿದಂತೆ ಸಟ್ಟಿ ಕಾರ್ಯದಲ್ಲಿ ಬ್ರಹ್ಮ ನಿರತರಾಗಿದ್ದಾರೆ. ಭೀಮದೇವ ನಿನ್ ಮಾಡಿದ ಪ್ರಶ್ನೆಯನ್ನು ಕೇಳಿಕೊಂಡು ಮಾತಾಡಲಿಕ್ಕುಂಟು. ಮುಖವನ್ನು ತೋರಿಸಿ ಹೊರಗಡೆ ಬಾ ಭೀಮದೇವ. ಆಮೇಲೆ ಬಾ. ಆಮೇಲೆ ಆಮೇಲೆ ಈಗಲ ಪ್ರಶ್ನೆ ನಿನ್ನಲ್ಲಿ ಕೇಳಬೇಕು. ಭೀಮದೇವ ಈಗಲೇ ಹೊರಗೆ ಬಾ. ಈಗ ಬರಲಿಕ್ಕೆ ಆಗುದಿಲ್ಲ. ನೀನೆಲ್ಲ ಪರಮೇಶ್ವರನನ್ನು ಬರುವುದಿಲ್ಲ. ಪರಮೇಶ್ವರ ಬಂದು ಬರುವುದಿಲ್ಲ. ಈ ಧ್ವನಿ ವಾಣಿ ವಾಣಿ ಈ ಬಾರಿ ಸಾಣಿ ಗೊತ್ತಾಗ್ತಾ ಇದೆ ನಿನ್ನ ಧ್ವನಿಯಲ್ಲಿ. ಒಳಗಡೆ ಸಿಟ್ಟಿ ಕಾರ್ಯವನ್ನು ಮಾಡ್ತಿರುವಂತ ವಾಣಿ ಸಾಣಿಯಲ್ಲಿ ಮಾತಾಡ್ತಾ ಇದ್ದೀಯ ಅಂತಾದ್ರೆ ಭೀಮದೇವನನ್ನ ಪ್ರಶ್ನೆ ಮಾಡಿದ ನಾವು ತೆರಳಿದ್ರು ಕೂಡ ಕೆಲಸ ಆಗುವುದಿಲ್ಲ. ಇದರಿಂದ ಇಲ್ಲಿ ಕಾರಣದಲ್ಲಿ ವಿದ್ಯಾಜಗತಿಯು ಎಲ್ಲರ ಕಾಲಡಿಯಲ್ಲಿ ಸಿಕ್ಕಿ ನಡುತ್ತಾ ಇದೆ. ಇಂಥ ಸಮಯದಲ್ಲಿ ಭೀಮದೇವನನ್ನ ಪ್ರಶ್ನೆ ಮಾಡಬೇಕು. ಓ ಭೀಮದೇವ, ಹೊರಗೆ ಬಾ. ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಪ್ರವೇಶ ಮಾಡಬೇಕಾಗಿತ್ತು.
ಶಂಕರ ಯಾರು ಎನ್ನುವುದನ್ನು ನೀನು ಅರ್ಥವಿಸಿಕೊಳ್ಳುವಲ್ಲಿ ಅಸಮರ್ಥನಾಗಿ ಹೋದೆ. ಯಾಕೆ ಹೇಳಿದೆ? ಸಾರಿ ಸಾರಿ ಕರೆದೆ ಬ್ರಹ್ಮದೇವ ಎನ್ನುವುದಾಗಿ. ನೀನು ಮಾಡಿರುವಂತಹ ಕಾರ್ಯ ಎಂತಹದ್ದು? ಏನು ಮಾಡ್ತಾ ಇದ್ದೀಯ? ನನ್ನ ಧ್ವನಿಯನ್ನ ಕೇಳಿ ಬರಬೇಕಾಗಿರುವಂತಹ ನೀನು ಈ ಸಂದರ್ಭದಲ್ಲಿ ತಾನಾಗಿ ಚಕ್ಕಂದವನ್ನ ಎಸ್ಕುತ್ತಾ ಇದ್ದೀಯ. ಯಾಕೆ ಹೀಗೆ ಮಾಡಿದೆ? ಏನು ಮಾಡಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳು. ಪರಮೇಶ್ವರ, ಇದು ನನ್ನ ನಮಸ್ಕಾರಕ್ಕೆ ಧಿಕ್ಕಾರ ಎನ್ನುವುದಾಗಿ ನೀನು ಹತ್ತರಿಸುತ್ತಾ ಇದ್ದೀಯ. ಈ ರೀತಿಯಾಗಿರುವಂತಹ ನಿನಗೆ ಕೋಪ ಹುಟ್ಟುವುದಕ್ಕೆ ಅಂತಹ ಸಿಟ್ಟು ನನ್ನ ಮೇಲೆ ಬರುವುದಕ್ಕೆ ಕಾರಣ ಅದು ಏನು? ಯಾಕಾಗಿ ಈ ರೀತಿ ಕೋಪ? ಓ ಬ್ರಹ್ಮದೇವ, ನಿಂದಿಸಲೆಯೋ ಗೆಲುವ ಬ್ರಹ್ಮನೇ, ತನ್ನಿಂದ ಅಧಿಕ ನೀನೇನು, ತನ್ನಿಂದ ಅಧಿಕ ನೀನೇನು. ಬ್ರಹ್ಮದೇವ, ಮಗಳನ್ನ ಮೋಹಿಸುವ ಕಾರ್ಯದಲ್ಲಿ ಮುಂದಾಗಿರುವಂತಹ ನೀನು ಇಷ್ಟೊಂದು ಅಹಂಕಾರ ದುರಹಂಕಾರದಿಂದ ಮೆರೆಯುತ್ತಾ ಇದ್ದೀಯ. ಅದನ್ನ ಹೇಳಿದ್ರೆ ಏನೋ ನನಗಿಂತ ಅಧಿಕ ನೀನೇನುವುದಾಗಿ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀಯ. ಸೃಷ್ಟಿಕರ್ತ ನಾನು ಏನನ್ನಾದರೂ ಸಾಧಿಸಬಹುದಾದಂತ ಸಾಮರ್ಥ್ಯ ನನ್ನುಂಟು ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹಾಗಿದ್ರೆ ನೀನು ನನಗಿಂತಲೂ ಅಧಿಕ ಏನು ದೊಡ್ಡವನೇನೋ ನನಗಿಂತಲೂ ನೀನು. ನಾನ್ಯಾರು? ಇಡೀ ಪ್ರಪಂಚಕ್ಕೆ ಜಗತ್ತಿಗೆ ಸೃಷ್ಟಿ ಎನ್ನುವುದು ಈ ಬ್ರಹ್ಮನಿಂದ. ಪ್ರತಿಯೊಂದು ಜೀವರಾಶಿಗಳಿಗೂ ಅದು ಜೀವಿತವಾಗಿ ಈ ಭೂಮಿಯ ಮೇಲೆ ಓಡಾಡುವುದಕ್ಕೆ ಕಾರಣ ನಾನೇ. ಜೀವಿತ ಸೃಷ್ಟಿ ಈ ಬ್ರಹ್ಮನಿಂದ. ಪ್ರತಿಯೊಂದು ಸೃಷ್ಟಿಗೂ ಕಾರಣಕರ್ತನಾಗಿರುವಂತಹ ಈ ಬ್ರಹ್ಮದೇವ. ಹಾಗಾಗಿ ನನಗಿಂತಲೂ ಅಧಿಕ ತಪ್ಪಲಿಲ್ಲ ಎನ್ನುವುದಾಗ ನಾನು ಹೇಳ್ತಾ ಇದ್ದೇನೆ. ನೀನು ಸೃಷ್ಟಿ ಮಾಡುವಲ್ಲಿ ಅಧಿಕ. ನಂದಿವಾಗನ ನಾನು ನಂದಿವಾಹನ ನಂದಿ ವಾಹನ ನಾನು ಎನ್ನಿಂದ ಅಧಿಕ ನೀನೇನು, ಎನ್ನಿಂದ ಅಧಿಕ ನೀನೇನು. ಎನ್ನಿಂದ ಅಧಿಕ ನೀನೇನು, ಎನ್ನಿಂದ ಅಧಿಕ ನೀನೇನು. ಮಂದಿರವು ಸತ್ಯಲೋಕವು ನಮಗೆ, ಮಂದಿರವು ಸತ್ಯಲೋಕ ನಮಗೆ. ನನ್ನಿಂದ ಅಧಿಕ ನೀನೇನು, ನೀನೇನು, ನೀನೇನು. ನಿಂದಿಸುವೆ ಗೆಲುವು ಬ್ರಹ್ಮನೇ, ಲಯದ ಅಧಿಕಾರಿಯು ನಾನು, ಲಯ ಅಧಿಕಾರಿಯು ನಾನು. ಎನ್ನಿಂದ ಅಧಿಕ ನೀನು, ಎನ್ನಿಂದ ಅಧಿಕ ನೀನು. ನಿನ್ನಿರುವೆ ಯಾವ
ಸೃಷ್ಟಿಯ ಕಾರ್ಯವು ಜನರಿಗೆ ಸೃಷ್ಟಿಯ ಕಾರ್ಯವು ಗೋವಿಂದ ಬಳಿಕ ಏನು ಬ್ರಹ್ಮದೇವ ಸತ್ಯಲೋಕವನ್ನು ಹೇಳುತ್ತಿರುವಂತಹ ಈ ಬ್ರಹ್ಮನ ಎದುರಲ್ಲೇ ನಮ್ಮಕ್ಕಿಂತ ಹೆಚ್ಚು ಥಾನು ಎನ್ನುವುದಾಗಿರೇನು ಕೈಲಾಸವಾಸಿಯಾಗಿರುವಂತಹ ನಿನಗೆ ಇಷ್ಟು ಸೊಕ್ಕಿನ ಮಾತು ಸೃಷ್ಟಿಕರ್ತ ಸತ್ವ ಎನ್ನುವುದು ಈ ಬ್ರಹ್ಮನಲ್ಲೇ ಅಡಕವಾಗಿದೆ. ಸೃಷ್ಟಿಗೆ ಕಾರಣೀಕರ್ತನಾಗಿರುವಂತಹ ಈ ಬ್ರಹ್ಮದೇವ, ಹಾಗಾಗಿ ಈ ಬ್ರಹ್ಮನಿಗಿಂತ ಹೆಚ್ಚಿಗೆ ಎನ್ನುವುದರಲ್ಲಿ ನೀನಲ್ಲ, ಯಾರು ಇಲ್ಲವೇ ಇಲ್ಲ. ಬ್ರಹ್ಮದೇವ ಎಲ್ಲವುದರಲ್ಲೂ ನೀನು ಅಧಿಕ ಅಂತ ಆಯ್ತು. ಹೌದು. ನಾನೇನು ಗೊತ್ತುಂಟ, ಪಂಚಮುಖ ನಾನು ಪಂಚಮುಖದಿಂದ ಇಪ್ಪವೈ ಪಂಚಮುಖದಿಂದ ಇವರಿಪ್ಪವೈ ಹೀಗಿರಲು ನನ್ನನ್ನು ವಿಚಾರಿಸಲು ಯೋಗ್ಯ. ಬ್ರಹ್ಮದೇವ ನಾನು ತಾನೆನ್ನುವುದಾಗಿ ಬರೆಯುತ್ತಾ ಇದ್ದೀಯ. ನೀನು ಪ್ರತಿಯೊಂದರೂ ಶ್ರೇಷ್ಠ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಇನ್ನೊಂದು ಮಾತನ್ನ ಹೇಳ್ತೇನೆ ಕೇಳು. ಈ ಪ್ರಪಂಚದಲ್ಲಿ ಅಲ್ಲ ನಿನ್ನಲ್ಲಿ ನಾನು ಪಂಚಮುಖದಿಂದ ತೋರಿಸುತ್ತಾ ಇದ್ದೇನೆ. 5 ತಲೆಯಲ್ಲಿ ಅಲಂಕರಿಸುತ್ತಿರುವಂತಹ ನಾನೇನು ನೀನು ಅದರಲ್ಲೂ ದೊಡ್ಡವ ಅಂತ ಹೇಳಬಹುದು. ಈಗ ನಾನು ತೋರಿಸುತ್ತೇನೆ. ಪಂಚಮುಖ ಶಿವ ಎನ್ನುವುದರಲ್ಲಿ ನೀನು ಹೇಳ್ತಾ ಇದೆಯಾ? ಚತುರ್ಮುಖ ಬ್ರಹ್ಮನಾಗಿರುವಂತ ನಾನು ಇದಾ ಮತ್ತೊಂದು ಮುಖವನ್ನು ಸೃಷ್ಟಿಸಿದೆಯ ಮತ್ತೊಂದು ತಲೆಯನ್ನು ಸೃಷ್ಟಿಸಿದೆಯ ಮತ್ತೊಂದು ತಲೆ. ಪ್ರಪಂಚದಲ್ಲಿ ಈಶ್ವರಿಗೆ 5 ಮುಖ ಅಂತಾಗಬೇಕು, ಬ್ರಹ್ಮನಿಗೆ 5 ಮುಖ ಆಯ್ತು ಅಂತಾದ್ರೆ ಒಂದು ಮುಖವನ್ನು ನಾನು ಚಿರುವುದನ್ನೇ ಬಿಡುತ್ತಿಲ್ಲ. ಹಾಗೆ ಬೇಡ ಬೇಡ ಏನಾಗಿ ಹೋಯಿತು. ಬ್ರಹ್ಮನನ್ನ ಕಂಡೆ, ಬ್ರಹ್ಮನು ತಲೆಯೆಲ್ಲ ಸೃಷ್ಟಿಸನನ್ನ ಕಂಡೆ, ತಲೆಯೆಲ್ಲ ಚೂಡುವುದಕ್ಕಾಗಿ ಹೋಗಿ ಆ ಬ್ರಹ್ಮ ಕಪಾಲವು ನನ್ನ ಕೈಯನ್ನ ಹಿಡಿದು ಹಿಂದೆ ಹೆಪ್ಪೆ ಮಾಡುತ್ತಾ ಇದೆ, ರಕ್ತ ಕುಡಿಯುತ್ತಾ ಇದೆ, ಕಸಿರಾಗಿ ಹೋಗಿದ್ದೇನೆ. ಏನು ಮಾಡುವುದು? ಇದು ಒಂದು ಸಂದರ್ಭ ಅಂತಲೇ ನಾನು ತಿಳಿದುಕೊಳ್ಳುತ್ತಾ ಇದ್ದೀನಿ. ಯಾಕೆ ಹೇಳಿದ್ರೆ ಈ ಪ್ರಪಂಚದಲ್ಲಿ
ಆಗು ಹೋಗುಗಳೆಲ್ಲವೂ ಅವನಿಂದ ಕಾಲನಿಂದ ಆ ಕಾಲನ ಅಧೀನವಾಗಿರುವಂತಹ ಈ ಪ್ರಪಂಚದಲ್ಲಿ ಕಾಲ ನನಗೆ ಬಿಡುತ್ತಾನೆ. ಹಾಗಾಗಿ ಕಾಲನ ಆಣತಿಯಂತೆ ನಡೆಯಬೇಕು. ಹಾಗಾಗಿ ಇದೇ ದಾರಿಯನ್ನು ಹಿಡಿದು ಪ್ರಪಂಚ ಮುಖಕ್ಕಾಗಿ ನಾನು ಸತ್ಯವನ್ನ ಸಾರುವುದಕ್ಕಾಗಿ ಸತ್ಯದ ಮಾರ್ಗವನ್ನ ತೋರುವುದಕ್ಕಾಗಿ ಮುಂದೆ ಸಾಗುತ್ತೇನೆ. ಯಕ್ಷಲೋಕದಲ್ಲಿ ಅಳುತ್ತಿರುವಂತಹ ಮಹಾರಾಣಿ ಯಕ್ಷಿಣಿ ಅಂತಾದ್ರೆ ಈ ಯಕ್ಷಲೋಕದಲ್ಲಿ ಮಹಾರಾಣಿಯಾಗಿ ದಿನನಿತ್ಯಂತೆ ಸಭೆಯನ್ನು ಬೆಳಗಿಸುವುದು ನನ್ನ ಕರ್ತವ್ಯ. ಆದ್ರೆ ಇಲ್ಲಿ ನನ್ನ ಭಕ್ತನಾಗಿರುವಂತ ಆ ಹರನು ದೇವರಿಂದ ಪೂಜಿಸಿ ಹರನಾಮವನ್ನ ತುತಿಸುವಂತ ನನ್ನ ಕರ್ತವ್ಯ. ಆದ್ರೆ ಈ ಯಕ್ಷಲೋಕದಲ್ಲಿ ಎಲ್ಲರೂ ಹೇಳುವಂತಹ ಕರ್ತವ್ಯ ಏನು ಗೊತ್ತೇ? ಯಕ್ಷಿಣಿ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾಳೆ. ಹೌದಪ್ಪ, ಎಲ್ಲವರು ಆಡುವಂತ ಬಾಯಿಯಲ್ಲಿ ಇಂಥ ಮಾತೆ. ಹಾಗಾದ್ರೆ ಯಕ್ಷ ಲೋಕದಲ್ಲಿ ಯಾವುದಕ್ಕೂ ಒಂದು ಕೊರತೆ ಇಲ್ಲ. ದಿನನಿತ್ಯಂತೆ ಸಭೆಯನ್ನ ಬೆಳಗಿಸುವಂತ ನನ್ನ ಕರ್ತವ್ಯ, ಸಭೆಯ ಮೇಳವನ್ನ ಶಿಕ್ಷಣದಿಂದ ನೋಡಿಕೊಳ್ಳುವಂತ ನನ್ನ ಕರ್ತವ್ಯ. ಆದ್ರೆ ಏನು ಮಾಡೋಣ ಹೇಳಿ? ಸಭೆಯನ್ನ ಬೆಳಗಿಸಿರುವಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ಯಾರು ಒಬ್ಬರು ಭಿಕ್ಷಾಂದೇಹಿ ಇವರಿಗಂತೂ ಹೊತ್ತುಗಳಿಗೆ ಇಲ್ಲ. ಭಿಕ್ಷೆಯನ್ನ ಬೇಡುವರಿಗೆ ಬಿಡಿ, ಆ ಬಗ್ಗೆ ನಾವು ಯೋಚನೆ ಮಾಡುವುದಿಲ್ಲ. ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕಾಗಿ ಭಿಕ್ಷೆಯನ್ನ ಬೇಡಾದರೂ ಹೊಟ್ಟೆಯನ್ನ ತುಂಬಿಸಿಕೊಳ್ಳಿಸುತ್ತಾರೆ, ಅವರ ಕರ್ತವ್ಯ. ಅದಕ್ಕಾಗಿ ಭಿಕ್ಷೆಯನ್ನ ಬೇಡುವುದಕ್ಕೆ ನಮ್ಮ ಮನೆಗೆ ಬಂದಿರಂತಾದ್ರೆ ಆತನಿಗೆ ಭಿಕ್ಷೆ ನೀಡುವುದು ನಮ್ಮ ಧರ್ಮ. ಆದ್ರೆ ಯಾರೆನ್ನುವುದಾಗಿ ನೋಡಬೇಕು. ಆ ಕಡೆಯಿಂದ ಭಿಕ್ಷುಕರು ಶಿವನು ಭಿಕ್ಷೆಗೆ ಬಂದ ನೀಡುವಾರಿ ಸಖಿ, ಶಿವನು ಭಿಕ್ಷೆಗೆ ಬಂದ ನೀಡುವಾರಿ ಸಖಿ, ಶಿವನಂತ ಚೆಲುವನೆಲ್ಲ ನೋಡುವಾರಿ. ಶಿವನು ಭಿಕ್ಷೆಗೆ ಬಂದ ನೀಡುವಾರಿ ಸಖಿ, ಶಿವನಂತ ಚೆಲುವನೆಲ್ಲ ನೋಡುವಾರಿ, ಶಿವನಂತ ಚೆಲುವನೆಲ್ಲ ನೋಡುವಾರಿ. ಶಿವನು ಭಿಕ್ಷೆಗೆ ಬಂದ ನೀಡುವಾರಿ, ಶಿವನು ಭಿಕ್ಷೆಗೆ ಬಂದ ನೀಡುವಾರಿ, ಶಿವನಂತ ಚೆಲುವನೆಲ್ಲ ನೋಡುವಾರಿ. ಓ ತಾಯೇ, ಯಾರಿದ್ದೀರಿ ಮನೆಯಲ್ಲಿ? ಭಿಕ್ಷೆ ಹಾಕಿ, ಭಿಕ್ಷೆ ಹಾಕಿ, ಭಿಕ್ಷೆ ಹಾಕಿ. ನಿನ್ನನ್ನೇ ನಾನು ಕೇಳ್ತಾ ಇದ್ದೇನೆ, ಭಿಕ್ಷೆ ನೀಡು ಎನ್ನುವುದಾಗಿ ಹೇಳ್ತಾ ಇದ್ಯಾ? ನಾನು ನಿನಗೆ ಭಿಕ್ಷೆಯನ್ನ ನೀಡಬೇಕು ತಾನೆ? ಹಾಯನು ತಲೆ ರುಚನ ಕಂಡಳು ಆಗವದಲು ಹಾರಿಯಳು. ಹಾಯನು ತಲೆ ರುಚನ ಕಂಡಳು ಆಗವದಲು ಹಾರಿದಳು, ನಗೆ ಬೀರಿದಳು ಪದ ಏರಿದಳು. ಹಾಯನು ತಲೆ ರುಚನ ಕಂಡಳು ಆಗವದಲು ಹಾರಿದಳು. ನಿನ್ನ ಕಂಡ ತಕ್ಷಣವೇ ಭಿಕ್ಷೆ ನೀಡು ತಾಯಿ ಎನ್ನುವುದಾಗಿ ಹೇಳ್ತಾ ಇದ್ಯಾ? ಆದ್ರೆ ಕೈಯಲ್ಲಿ ಏನೋ ಒಂದು ರುಂಡವನ್ನು ಧರಿಸಿಕೊಂಡು ಇತ್ತ ಕಡೆ ಭಿಕ್ಷೆಯನ್ನ ನೀಡು ಎನ್ನುವುದಾಗಿ. ಆದ್ರೆ ನೀನು ಯಾರು, ನಿನಗೆ ಎಲ್ಲ ಆಯಿತು ಎನ್ನುವುದಾಗಿ, ನಿನ್ನ ಬುರ ಯಾವುದು ಎನ್ನುವುದಾಗಿ ಹೇಳ್ತೀಯ? ಅಮ್ಮ,
ನನಗೆ ಪುರ ಎನ್ನುವುದಿಲ್ಲ. ದೇಶ ದೇಶವನ್ನ ಸುತ್ತುವುದೇ ನನ್ನ ಉದ್ದೇಶ. ದೇಶವನ್ನ ಸುತ್ತಿ ಭಿಕ್ಷೆಯಿಂದ ಬೇಡಿ ಕೊಟ್ಟಿರುವಂತಹ ಭಿಕ್ಷೆಯಲ್ಲಿ ನನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದೇ ನನ್ನ ಗುಣವಾಗಿದೆ. ಹಾಗಾಗಿ ನನಗೆ ಯಾರೂ ಇಲ್ಲ, ಏನೂ ಇಲ್ಲ, ನಾನೊಬ್ಬನೇ. ತಾಯೇ ಹಾಗಾಗಿ ಅಮ್ಮ ಯಾಕೆ ಅಲ್ಲ ಅಂತ ಹೇಳ್ಬೇಡಿ. ಯಾಕೆ ತಾಯಿ? ಅಯ್ಯ, ನಾನು ನಿನಗೆ ಭಿಕ್ಷೆಯನ್ನ ನೀಡಬೇಕು ಎನ್ನುವುದಾಗಿ ನೀನು ಹೇಳ್ತಾ ಇದೀಯ. ಹೌದು ತಾಯಿ. ಆದ್ರೆ ನಿನಗೆ ಭಿಕ್ಷೆಯನ್ನ ನೀಡುವುದಾದ್ರೂ ಒಂದು ಕೆಲಸ ಏನು ಗೊತ್ತಾ? ಏನ್ ತಾಯಿ? ಹಾಗೆ ಭಿಕ್ಷೆಯನ್ನ ನೀಡಲಿಕ್ಕಾಗುವುದಿಲ್ಲ. ಏನು ಗೊತ್ತಾ? ಏನ್ ಮಾಡ್ಬೇಕು? ನಿನಗೆ ಭಿಕ್ಷೆಯನ್ನ ನೀಡಬೇಕಂತಾದ್ರೆ ನೀನು ನಾಟ್ಯವನ್ನ ಮಾಡಬೇಕು. ಹೌದಪ್ಪ, ಸಂಗೀತವನ್ನ ಹಾಡಿ ಆ ಸಂತೋಷವನ್ನ ಕೇಳಿದ ತಕ್ಷಣವೇ ನಿನಗೆ ನಾನು ಭಿಕ್ಷೆಯನ್ನ ನೀಡುತ್ತೇನೆ. ಭಿಕ್ಷೆಯ ಪಾತ್ರೆಯನ್ನ ಹಿಡಿದಿರುವಂತಹ ಈ ಭಿಕ್ಷುಕನಲ್ಲಿ ನಾಟ್ಯವನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಏನು ನಾಟ್ಯ ಮಾಡಿವು? ಒಂದು ನೆನಪಾಗುತ್ತಾ ಇದೆ. ನಾನು ಭಿಕ್ಷುಕನಾದರೂ ಆ ಶಿವನ ಧ್ಯಾನದಲ್ಲಿರುವಂತಹ ವ್ಯಕ್ತಿ. ಹಾಗಾಗಿ ಅವನ ಶಿವನ ಧ್ಯಾನವನ್ನು ಮಾಡುತ್ತಾ ನನಗೆ ತಿಳಿದ ಹಾಗೆ ನಟನೆಯನ್ನ ಮಾಡುವುದಕ್ಕೆ ಅಪ್ಪಟ. ಹೌದಲ್ಲ? ಕೊಡಗಿದನ ಚಿನ್ನದಾಗವ ನಾಟ್ಯವ ಕೊಡಗಿಸುರಾಚಿತ ಶಿಖಿನಯನ ಕೊಡಗಿದನ ಚಿನ್ನ ತಾಂಡವ ನೃತ್ಯವ ತಾಂಡವ ನೃತ್ಯವ ತಾಂಡವ ನೃತ್ಯವ ಕೊಡಗಿಸುರಾಚಿತ ಶಿಖಿನಯನ ಅಯ್ಯ, ನಿನ್ನ ಗಂಡ ತಕ್ಷಣನೇ ನಾನು ಭಿಕ್ಷೆಯನ್ನ ನೀಡುವುದಕ್ಕೆ ಒಪ್ಪಿದ್ದೇನೆ. ಯಾಕಂದ್ರೆ ಸರಿಯಾದ ಸಂಗೀತವನ್ನ ಹಾಡಿದ್ಯಾ, ನಾಟ್ಯವನ್ನ ಮಾಡಿದ್ಯಾ, ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಸರಿಯಾಗಿ ತಾಳಕ್ಕೆ ತಕ್ಕ ಹಾಗೆ ನೀನು ಸಂಗೀತವನ್ನ ಹಾಡಿದ್ಯಾ, ಸರಿಯಾಗಿ ನೀನು ಹೆಜ್ಜೆಯನ್ನ ಇಟ್ಟಿದ್ಯಾ. ಅದಕ್ಕಾಗಿ ನಿನ್ನ ಕಂಡ ತಕ್ಷಣನೇ ನಾನು ನಿನಗೆ ಭಿಕ್ಷೆಯನ್ನ ನೀಡುತ್ತೇನೆ ಎನ್ನುವುದಾಗಿ ಹೇಳಿದೆ. ಆದ್ರೆ ಅದಕ್ಕೆ ಬೇಗ ಹೊಟ್ಟೆ ಹಸಿತಾ ಇದೆ. ಮುಟ್ಟಿನ ಭಿಕ್ಷೆಯ ಕೊಡುವೆನು ಹೆಚ್ಚು ಗುಟ್ಟಿನ ಭಿಕ್ಷೆಯ ಕೊಡುವೆನು ಹೆಚ್ಚು ದಿಕ್ಕಿಸಬಾರದು ಕಣ್ಗಳ
ನೀನು ಏನ್ ಮಾಡುದು? ಏನು ಗೊತ್ತಾ, ನಾನು ನಿನಗೆ ಭಿಕ್ಷೆಯನ್ನ ಕೊಡ್ತೇನೆ. ಅದು ಎಂತ ಭಿಕ್ಷೆ? ಅಲ್ಲ ಅಮ್ಮ, ಈಗಷ್ಟೇ ಹೇಳಿದ್ದೀರಿ ನೀನ್ ಕುಣಿಬೇಕು ಅಂದ್ರೆ ಶಂಕರನ ಭಕ್ತ ಏನೋ ತಿಳಿದು ಹಾಕೊಂಡು ನಿನ್ನಯ್ಯ ನಿಲ್ಲು. ನಿನ್ನ ಹಸುವೆ ನನಗೆ ತಿಳಿಯುತ್ತದೆ. ಯಾವ ಹೊತ್ತು ಹಸುವೆಯಿಂದ ಕಳುತ್ತಿರುವಂತ ಒಬ್ಬ ವ್ಯಕ್ತಿ ಹಸು ಎನ್ನುವುದು ನಮಗೂ ಗೊತ್ತಯ್ಯ. ಅದಕ್ಕಾಗಿ ಯೋಚನೆ ಮಾಡಬೇಡ. ನಾನು ನಿನಗೆ ಯಾರು ಕೊಟ್ಟ ಹಾಗೆ ಭಿಕ್ಷೆಯನ್ನು ನಾನು ಕೊಡಲಾರೆ. ನಾನು ಕೊಡುವಂತ ಭಿಕ್ಷೆ ಯಾವ ಕಾರಣಕ್ಕೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಯಾರು ಕೊಡಬಾರದು ಅಂತ ಭಿಕ್ಷೆ. ಹೌದಯ್ಯ. ಹೌದೌದು. ಯಾಕೆ ಗೊತ್ತಾ, ಇದು ನಿನಗೆ ಕೊಟ್ಟಿರುವಂತ ಗುಟ್ಟಿನ ಭಿಕ್ಷೆ. ಹೌದು, ಆ ಭಿಕ್ಷೆ ಯಾರು ಕೊಡಬಾರದಂತ ಭಿಕ್ಷೆ ನಿನಗೆ ನೀಡಿದ್ದಂತಾದ್ರೆ ನೀನು ಒಮ್ಮೆಲೆ ಕಣ್ಣನ್ನು ನೀ ಕೊಡುವಂತ ಗುಟ್ಟಿನ ಭಿಕ್ಷೆ ಕರೆಕ್ಟಾಗಿ ಏನೇನಾಗ್ಬೇಕು? ಹೌದಾ? ಯೋಚನೆ ಮಾಡಬೇಡ. ಏನ್ ಮಾಡ್ಬೇಕು? ಈಗ ಕಣ್ಣನ್ನ ಮುಚ್ಚಿಕೊಳ್ಬೇಕು. ಕಣ್ಣು ಮುಚ್ಕೊಂಡು ಕೊಡುವ? ಹೌದು. ನೀನ ಭಿಕ್ಷೆ ಹಾಕುದ? ಹೌದು. ನಿನಗೆ ಭಿಕ್ಷೆಯನ್ನ ಬೇಕಾ? ನಾನು ನಿನಗೆ ನಮ್ಗೆ ಆ ಕಣ್ಣನ್ನು ಮುಚ್ಚಿಕ. ಗಿರದಷ್ಟನ್ನು ಮೂಲ ವಿಚಾರಿಸುವ ಬರೆಸಿ ಪರಿಹಾರ ಸುವಿಚ್ಛೇದಿತ ಶಾಪವನ್ನು ದುರಹಂಕಾರಿ ದುಷ್ಟೆ ಏನು ಮಾಡಿದೆ? ನಾನು ಯಾರೆನ್ನುವುದನ್ನು ಅರ್ಥವಿಸಿದೆ. ಕೇವಲ ಒಂದು ಭಿಕ್ಷುಕ ಎನ್ನುವ ಕಾರಣಕ್ಕಾಗಿ ನನ್ನಲ್ಲಿ ನಾಟ್ಯವನ್ನು ಮಾಡಿಸಿಕೊಂಡೆ. ಅಷ್ಟೇ ಅಲ್ಲ, ಭಿಕ್ಷಾ ಪಾತ್ರೆಗೆ ಭಿಕ್ಷೆಯನ್ನು ಹಾಕಬೇಕು ಅಂತಾದ್ರೆ ಕಣ್ಣನ್ನು ಮುಚ್ಚಿಕೊಳ್ಳಬೇಕು. ಯಾವ ಪದ್ಧತಿ? ತಿನ್ನುವ ಒಂದು ಆಹಾರಕ್ಕಾಗಿ ಕಣ್ಣು ಮುಚ್ಚಿಕೊಂಡು ಯಾರು ತಿಂತಾರೆ? ಇದು ಇಲ್ಲ ಅಹಂಕಾರ. ಅದಕ್ಕಾಗಿ ನಾನು ಯಾರೆನ್ನುವುದಾಗಿ ತಿಳಿದುಕೊಂಡೆ. ಯಾರೆನ್ನುವುದಾಗಿ ತಿಳಿಯುವುದಕ್ಕಿಂತ ಮೊದಲು ಇಷ್ಟು ಮಾಡಿದಕ್ಕೆ ಇದು ನನಗೆ ಶಾಪ. ಯಾರಿಗೆಂಬೇನು ಮನದ ವಿಷಾದವೋ, ಯಾರಿಗೆಂಬೇನು ಮನದ ವಿಷಾದವೋ, ಮೂಲಕೈತನಾದ ಶಿವನ ಸಕನೆಲ್ಲೋ ಆಲೋಚಿಸದೆ ಹೆಮ್ಮೆಯಾಂತೆ, ಆಲೋಚಿಸದೆ ಹೆಮ್ಮೆಯಾಂತೆ. ಯಾರಿಗೆ ಬೇನು ಮನದ ವಿಷಾದ. ಪರಮೇಶ್ವರ, ಪರಮೇಶ್ವರ, ಶಂಕರ, ಓ ಪರಮೇಶ್ವರ, ನಾನು ನಿನ್ನ ತಿಳಿಯದೆ ನಾನು ನನ್ನ ಅಹಂಕಾರದಿಂದ ಬೆಳೆದೆ ದೇವ. ನಿನ್ನನ್ನು ಹೊರತ ಯೋಚನೆ ಮಾಡದೆ ನಾನು ದುಡುಕು ಬಿಟ್ಟೆ ದೇವ. ಮುಂದೆ ನನಗೆ ಶಾಪವನ್ನ ಯೋಚನೆ ಇರುವೆ ದೇವ. ದೇವ, ನನಗೆ ರಕ್ಷಿಸಬೇಕು ದೇವ. ಲಕ್ಷ್ಮೀ, ಏಳು ಕೇವಲ ಈ ದುರಹಂಕಾರ ಎನ್ನುವುದು ಪ್ರಪಂಚದಲ್ಲಿ ಅಡಕವಾಗಿದ್ರೆ ಪ್ರಪಂಚ ಉಳಿತನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಬದುಕುತ್ತಿರುವಂತಹ ಪ್ರತಿಯೊಂದು ಜೀವಿಗಳು ಸುಖಮಯವಾಗಿ ಬದುಕುವುದಕ್ಕಾಗುವುದಿಲ್ಲ. ಹೌದು ದೇವ. ಹಾಗಾಗಿ ಈ ಪ್ರಪಂಚದ ಸತ್ವ ಪರೀಕ್ಷೆಗಾಗಿ ಹೊರಟವ ನಾನು. ಕೇವಲ ಈ ಗೂಡೆಯನ್ನ ಕಂಡು ನೀನು ಭಿಕ್ಷುಕ ಎನ್ನುವುದಾಗಿ ಅರ್ಥವಿಸಿಕೊಂಡೆ. ಹೌದು. ಅದಕ್ಕೂ ಕಾರಣ ಉಂಟು, ಅದು ಇಲ್ಲಲ್ಲ ಮುಂದೆ. ಹಾಗಾಗಿ ನಿನ್ನಂತ ದುರಹಂಕಾರಿ ತಾನೊಬ್ಬಳು ಯಕ್ಷಿಣಿ, ಯಕ್ಷದೇವತೆ, ಯಕ್ಷಲೋಕಕ್ಕೆ ಅಧಿಕಾರವನ್ನು ಹೊತ್ತವಳು, ತನ್ನಿಂದ ಅಧಿಕ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಎನ್ನುವಂತ ಅಹಂಕಾರವನ್ನು ಹೊತ್ತವಳು ನೀವು. ಅಂತ ಅಹಂಕಾರವನ್ನ ಇಳಿಸುವುದಕ್ಕಾಗಿ ಈ ಪ್ರಪಂಚದಲ್ಲಿ ಸಮಾನತೆಯನ್ನ ಹೋಗಲಾಡಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದವ. ಹಾಗಾಗಿ ಇಂದು ನಿನಗೆ ಕೊಟ್ಟಿರುವಂತಹ ಶಾಪವೇ ಸರಿ. ಯಾಕೆಂದ್ರೆ ಈ ರುದ್ರ ಕೊಟ್ಟಿರುವಂತಹ ಶಾಪ ಅದನ್ನ ಪರಿಮಾರ್ಜನೆ ಮಾಡುವುದಕ್ಕೆ ಇನ್ನೊಂದು ಕಾಲವೇ ಬೇಕಾಗುತ್ತದೆ. ಹಾಗಾಗಿ ನೀನು ಹೇಳ್ತಾ ಇದ್ದೀಯ, ದೇವರೇ ಶಿವನೇ ಕೊಟ್ಟಿರುವಂತಹ ಶಾಪ, ಇದನ್ನು ನಾನು ಏನು ಮಾಡಲಿ ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಹೌದು ದೇವ. ನಿನಗೆ ಇದಕ್ಕೆ ಮುಂದಿನ ದಾರಿಯನ್ನು ನಾನೇ ಹೇಳಬೇಕಾದಂತಹ ಅಗತ್ಯ ಉಂಟು. ಹೌದು. ಹಾಗಾಗಿ ಅಹಂಕಾರವನ್ನ ಬಿಡು. ಇನ್ನು ಮುಂದೆ ನೀನು ಕೇವಲ ಯಕ್ಷಿಣಿಯಲ್ಲ,
ರಾಕ್ಷಸಿಯಾಗಿ ಬಿದ್ದಿರಬೇಕು. ರಾಕ್ಷಸಿಯಾಗಿ ಬಿದ್ದಿರುವಂತಹ ಕಾಲ ಎಲ್ಲಿ? ಮುಂದೊಂದು ಕಾಲದಲ್ಲಿ ಶ್ರೀಮನ್ನಾರಾಯಣನು ರಾಮಾವತಾರವನ್ನು ಧರಿಸುತ್ತಾನೆ. ರಾವಣನಿಗೂ ಯುದ್ಧವಾಗುತ್ತದೆ. ಆ ಸಂದರ್ಭದಲ್ಲಿ ಆ ಲಂಕೆಯಲ್ಲಿ ನೀನು ಲಂಕಿಣಿಯಾಗಿ ಬಿದ್ದಿರು. ಆ ಲಂಕಿಣಿ ಎನ್ನುವಂತ ನಿನ್ನನ್ನ ಕಂಡಿರುವಂತ ರಾಮದೂತನಾಗಿರುವಂತ ಹನುಮಂತ ಅಂದ್ರೆ ನನ್ನ ನಿಜ ಸಂಭೂತ. ಹಾಗಾಗಿ ಆತನು ಒಂದು ವಜ್ರ ಮುಷ್ಟಿಯಿಂದ ನಿನ್ನಗೆ ಯಾವಾಗ ಸ್ಪರ್ಶ ಮಾಡುತ್ತಾನೋ ಅಂದೆಯೇ ನಿನ್ನ ಶಾಪ ವಿಮೋಚನೆ. ಹೋಗು ನಡೆಯಲಿ. ದಕ್ಷಿಣೆಯ ಘರ್ವವನ್ನು ಮೃಗದ್ದಾಯಿತು. ಏನು ಮಾಡುವುದು? ಬ್ರಾಹ್ಮಣೋತ್ತಮನಾಗಿರುವಂತ ಮಹಾಗ್ರಂಥನು ಅಹಂಕಾರದಿಂದ ನಡೆಯುತ್ತಾ ಇದ್ದಾನೆ. ಪ್ರಪಂಚದಲ್ಲಿ ತಾನು ಮಾಡಿರುವಂತಹ ಯುದ್ಧ ಕಾರ್ಯದಿಂದಲೇ ದೇವತೆಗಳಿಗೆ ಹವಸನ್ನ ಕೊಡುತ್ತಾ ಇದ್ದೇನೆ, ನಾನೇ ಶ್ರೇಷ್ಠ ಎನ್ನುವುದಾಗಿ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ತನ್ನ ಮಡದಿ ಪತಿವ್ರತೆ ಎನ್ನುವುದಾಗಿ ಮೆರೆಯುತ್ತಾ ಇದ್ದಾನೆ. ಅಂತ ಪತಿವ್ರತನವನ್ನ ಶಿವನ ಯಾತ್ರೆಗೆ ತೋರಿಸಿಕೊಡಬೇಕಾಗಿ ಉಗ್ರತ್ವದಿಂದಲೇ ವಿಕ್ರತ್ವವನ್ನು ಬಯಸಿದಂತಹ ಈ ಮಹೋಗ್ರ ಅವನ ಶ್ರೇಷ್ಠತೆಯನ್ನ ಲೋಕವೇ ಒಪ್ಪಿಕೊಂಡಿದೆ. ಹಾಗಿರುವಾಗ ಆದಿಶೇಷ ನನಗೆ ಬರ ಹೇಳಿದ್ದಲ್ವೇ? ಆದುದರಿಂದ ಇವಾಗ ಯಜ್ಞೋದಿಗಳನ್ನು ಪೂರೈಸುವುದಕ್ಕಾಗಿ ಆದಿಶೇಷ ಬರ ಹೇಳಿದ್ದಾನೆ. ಇದರಿಂದ ತಡ ಮಾಡುವುದಲ್ಲ, ಆಶ್ರಮ ಬಿಟ್ಟು ಹೋಗುವಂತ ನಾನು ಮನದಿ ಕುಮುದಿಯಲ್ಲಿ ಒಂದು ಮಾತನ್ನು ತಿಳಿಸಬೇಕಾಗಿದೆ. ಓ ಕಾಂತೆ, ಕುಮುದಿಯಲ್ಲಿ ವಿಷಯವನ್ನ ಆರೋಗ್ಯವಾಗಿದೆ. ಆದ್ದರಿಂದ ನೇರವಾಗಿ ಆ ಕಡೆ ಇಷ್ಟೇರಂತೆ. ಶಿವನು ವಿಜ್ಞೆಗೆ ಬಂದ ನೋಡುವಾರಿ, ಶಿವನು ವಿಜ್ಞೆಗೆ ಬಂದ ನೋಡುವಾರಿ, ಜಗವನಿಲ್ಲ ನೋಡುವಾರಿ. ಶಿವನು ವಿಜ್ಞೆಗೆ ಬಂದ ನೀಡುವಾರಿ, ಜಗವನಿಲ್ಲ ನೋಡುವಾರಿ, ಜಗವನಿಲ್ಲ ನೋಡುವಾರಿ. ಧನ್ಯನಾದ ಕರುಣ ಸಾಗರ, ಧನ್ಯನಾದ ಕರುಣ ಸಾಗರ, ಮಹಾತ ಮುನಿಪ ಹೇಗೆ ರತ್ನ ಕಮಲ ದಿನಕರ, ಮಹಾತ್ಮ ಮುನಿವರ ರತ್ನ ಕಮಲ ದಿನಕರ. ಬೇಡ ಶಕೋದಿ ಶೂನ್ಯನಾದ ಕಾವಲು ಕುತಿ, ಅನ್ಯಭಾವ ಬೇಡ ಶಕುತಿ ಶೂನ್ಯನಾದ ಕಾವಲು ಕುತಿ. ಧನ್ಯನಾದ ಅನ್ಯಭಾವ ಬೇಡ ಶಕುತಿ ಶೂನ್ಯನಾದ ಕಾವಲು ಕುತಿ. ನಿನ್ನದೈತೆ ರಾಸವಿತ್ತು ಸನ್ನದಲವು ಕರುಣವಿತ್ತು, ಧನ್ಯನಾದ ಕರುಣಸಾಗರ. ದೇವರೇ, ವಂದಿಸಿಕೊಂಡಿದ್ದೇನೆ. ನಾನು ಯಾವ್ಯಾವುದಾಗಿ ಇಷ್ಟ ಮಾಡ್ತಾ ಇದ್ದೀನಿ. ಇದು
ದೇಶವನ್ನ ತಿರುಗಿ ಭಿಕ್ಷಾಟನೆಯನ್ನು ಮಾಡುವಂತ ಭಿಕ್ಷುಕ ನಾನು. ಹಾಗಾಗಿ ಏನಾದ್ರೂ ಇದ್ರು ಕೊಡಿ. ಹಸಿವೆ ಆಗ್ತಾ ಇದೆ, ಏನಾದ್ರೂ ಕೊಡಿ. ಏನಾದ್ರೂ ಕೊಡಿ. ಸುಲಭವಲ್ಲವ ನನ್ನ ದರ್ಶನ. ಬಹಳ ದೊಡ್ಡ ಜನ ನಾವು ಹೋಗಲ್ಲ ದೊಡ್ಡವರೇ. ಹಾಗಾಗಿ ನೀನು ಯಾವಾಗ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅಲ್ಲದೆ ಹೋದರೆ ನಿನ್ನ ದರ್ಶನ ಆಗುದಿಲ್ವ? ಆಗುದಿಲ್ಲ. ಅದಕ್ಕಾದರೆ ಈ ಜನ್ಮದಲ್ಲಂತೂ ಪುಣ್ಯ ಮಾಡಲಿಕ್ಕೆ ಏನಿದೆ ಅಂತ ಭಿಕ್ಷುಕ ನಾನು ಕೊಟ್ಟ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಹತ್ರ ಭಿಕ್ಷೆ ಈಗಿಲ್ಲ, ಮನೆಯಲ್ಲಿದೆ. ಅದಕ್ಕೆ ನಾನು ಹೊರಟವ. ಮನೆ ಬಿಟ್ಟವ್ರ? ಮನೆ ಬಿಟ್ಟವ್ರ ಅಂತಲ್ವ, ಮನೆ ಬಿಡುವುದಕ್ಕೂ ಎರಡು ಕಾರಣ ಇದೆ. ಅಂತಂದ್ರೆ ಮನೆ ಬಿಡುವುದಂದ್ರೆ ಮನೆಯಲ್ಲಿ ಇರುವುದಾದ್ರೆ ಬಿಡುವುದು ಒಂದು, ಇನ್ನೊಂದು ಮನೆಯವರು ಕರೆಯುವುದು ಮತ್ತೊಂದು. ಬೇರೆಯವರ ಕರೆಯ ಮೇಲೆ ಹೋಗುವುದು ಎರಡು. ಈಗ ಎಲ್ಲಿ ಹೊರಟವ್ರು ನೀವು? ನಾವು ಹೊರಡೋದಕ್ಕೂ ಒಂದು ಇದೆಯೋ ಆದಿಶೇಷ, ಪಾತಾಳ ಲೋಕದ ಆದಿಶೇಷ. ಪಾತಾಳ ಲೋಕದ ಆದಿಶೇಷ ಎಲ್ಲೋ ಕೇಳಿದ್ರೆ ಯಾರು ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ, ಕೇಳಿದೆ ನಾನು. ಅಲ್ಲಿ ಹಳೆಯ ಕಂಶಿಗಳು ಸೇರುವ ಯಾಗಕ್ಕೆ ನಮಗೆ ಅರ್ಥವ್ಯಾಯ ನನ್ನನ್ನು ಕರೆಯುತ್ತಾರೆ. ಸ್ಥಾನ ದುರಿಸ್ಥಾನ ಕರೆದಿದ್ದಾರೆ. ಅಲ್ಲಿಯವರೆಗೆ ಹೋಗಿ ಬರುವುದಕ್ಕೆ ನಾನು ಬಂದ. ಅಲ್ಲ, ನೀವು ಅಲ್ಲಿವರೆಗೆ ಹೋಗುದ ನಾನೇನ್ ಮಾಡುವುದು ಈಗ? ನಿಮಗೆ ಭಿಕ್ಷೆ ಅಲ್ವೇನೋ, ಭಿಕ್ಷೆ ಕೊಡುವುದಕ್ಕೆ 3 ದಿನಗಳಿದೆ. ಅಲ್ಲಿಯವರೆಗೆ ಮೋಮಾಲಯದಲ್ಲಿ ಪ್ರೌಢಳೆಲ್ಲ ಸಖಿ ಪತಿರತೆ. ಮೋಮಾಲಯದಲ್ಲಿ ಪ್ರೌಢಳೆಲ್ಲ ಸಖಿ ಪತಿರತೆ. ಊಟದೇವರಾಗಿಯಳು ನನ್ನಿ ಊಟ ಬರಲಿ ನನ್ನ ರುಚಿ. ಊಟತೆರಳ ಕೇಳು ನನ್ನಿ ಊಟ ಬರಲಿ ನನ್ನ ರುಚಿ. ಊಟದಾಗೆ ಬರಿದ ಮಾತ ನಾಡಳೈದೆ ನೀನು ಕೊಡೆ. ಊಟ ನಿಗ್ರಾದಿದುವೆ ಹೊಸ ಕಥೆ. ಸ್ವಾಮಿ ಹೋಗಿಂತ ಭಿಕ್ಷೆಯನ್ನು ನೀಡುವಂತ ಹೇಳ್ತಾ ಇದೆಯಲ್ಲ, ಭಿಕ್ಷೆಯನ್ನು ನೀಡುವುದಕ್ಕೆ 3 ದಿನಗಳ ಅವಕಾಶ ಉಂಟು ನಿಮಗೆ. ಎಲ್ಲಿಗೆ ಹೊರಟದ್ದು ನೀವೀಗ? ಮಾತಾಡ ಅಲ್ಲೇನ್ ಕಾರ್ಯ ಉಂಟು? ಅಲ್ಲಿ ಅನೇಕ ಋಷಿಮುನಿಗಳು ಸೇವೆ ಮಾಡುವ ಯಾಗಕ್ಕೆ ನನಗೆ ಅದ್ಭುತವಾಗಿ ನನ್ನನ್ನು ಕರೆ ಹೇಳಿದ್ದಾನೆ. ತೂರಿಸ್ತಾನೆ ನಿಮ್ಗೆ, ಅಲ್ಲಿಗೆ ಹೋಗುವವರು. ಹೌದು. ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಭಿಕ್ಷೆಯನ್ನು ನಿನಗೆ ಕೊಡ್ತೇನೆ. ಅಲ್ಲ, ನಾನು ಒಂದು ವಿಚಾರ ಮಾಡಿದ್ದೆ. ನೀವು ಅಲ್ಲಿಗೆ ಹೋಗ್ತೀರಲ್ಲ, ನಾನು ನಿಮ್ಮ ಮನೆ ಕಡೆಗೆ ಹೋಗುವ. ಮನೆ ಕಡೆಗೆ ಹೋಗುವುದಕ್ಕೆ ನೀನು ಅದು ಹೋದ್ರೆ ನೀನು ಸಾಯ್ತೀಯ. ಯಾಕೆ? ಯಾಕಂದ್ರೆ ನನ್ನ ಮಡದಿ ಹಾ. ಕುಮುದೈ ಪತಿವ್ರತ ಶಿರೋಮಣಿ. ಪಾಪ. ಒಮ್ಮೆ ನೀನು ಆ ತಿರುಕ ನೀನು ಬಾಗಿಲಿಗೆ ಹೋದ್ರೆ ಹಾ. ಒಂದೊಮ್ಮೆ ಕಂಡು ಬಿಟ್ಟು ನೋಡಿದ್ರೆ ಸಾಕು, ಹಾ. ನೀನು ಭಸ್ಮವಾಗಿ ಹೋಗ್ತೀಯ. ಭಸ್ಮವಾಗಿ ಹೋಗ್ತೀಯ. ನಾನು ಅದೇ ಜಾತಿ. ಹಾಗಾಗಿ ಹಾಗಾಗಿ ಅಲ್ಲಿ ಹೋಗುದು ಬೇಡ. ಆಶ್ರಮದ ಕಡೆಗೆ ಹೋಗಬೇಡ, ಹಾ. ಇಲ್ಲಿಯೇ ನಿಂತಿರು. ಹಾ. ವಂಚನೆಯ ಮಾತಲ್ಲ ತಿರುಗಿನ ಬರುವರೆಗ ಚಂಚಲದಲ್ಲಿ ನಿಂತಿರು ನೀನು. ಮಹೋಗ್ರಮುನಿಗಳು
ನಾನ್ಯಾರೇನುವುದು ಗೊತ್ತಾಗಲಿಲ್ಲ. ಮಹಾಪತಿವ್ರತೆ, ಅವರ ದರ್ಶನ ಮಾಡಿದ್ರೆ ಪುಣ್ಯವಂತೆ. ನೋಡೋಣವಂತೆ ಅವರ ಹೆಂಡತಿಯ ದೇವವಾಗಿ ಹೋದೆ. ಮುನಿಯು ಹೇಳಿರುವ ಮಾತಿನ ಪ್ರಕಾರವಾಗಿ ಉಮಿದಿನಿಯನ್ನ ಪರೀಕ್ಷೆ ಮಾಡಿದೆ. ಪರೀಕ್ಷೆ ಮಾಡಿದ್ದು ಹೇಗೆ? ತನ್ನ ಮಡದಿ ಪತಿವ್ರತೆ ಎನ್ನುವುದಾಗಿ ಆಡಿರುವಂತಹ ಮುನಿಗೆ ತಾತ್ಕಾಲಿಕವಾಗಿ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಕಾರಣಕ್ಕಾಗಿ ಕುಮುದಿನಿಯು ನನ್ನ ಬೆನ್ನಟ್ಟುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಅವರಿಗೂ 3 ದಿನದ ಅವಧಿಯನ್ನ ಕೊಟ್ಟೆ. ಆ ಅವಧಿ ಮುಗಿದ ಮೇಲೆ ನನ್ನನ್ನು ನೀನು ಸೇರಬಹುದು ಎನ್ನುವುದಾಗಿ ಹೇಳಿದೆ. ಕಾರಣ ಏನು ಗೊತ್ತುಂಟ? ಈ 3 ದಿನದ ಅವಧಿಯಲ್ಲಿ ಆಕೆಯ ಪತಿದೇವ ಬರುತ್ತಾನೆ, ಅಲ್ಲಿಗೆ ಅವನ ಅಹಂಕಾರವನ್ನು ಮುರಿಯಬೇಕು ಎನ್ನುವುದೇ ನನ್ನ ಉದ್ದೇಶವಾಗಿದೆ. ಹಾಗಾಗಿ ಅವಳಲ್ಲಿ ಮಹಾತ್ಮನಿ ಬಂದ ಅಂತ ಆದ್ರೆ ಶಿವನಾಮವನ್ನ ಧ್ಯಾನ ಮಾಡು ಎನ್ನುವುದಾಗಿ ಹೇಳಿದ್ದೇನೆ. ನೋಡೋಣ ಅಂತ ಮುಂದೆ ಸಾಕ್ತೇನೆ. ಸಮಾಧಾನವನ್ನ ಮಾಡಿ ಮುನಿಗಳಿಗೆಲ್ಲರಿಗೂ ವಂದಿಸಿ ಹೋರಾಟ ಬಂದೆ. ಆದ್ರೆ ಅಕ್ಷರವಂತ ನಡೆಯಬೇಕಲ್ಲ, ಮುಂದೆ ನನ್ನ ನಿರೀಕ್ಷೆಯಲ್ಲಿರಬಹುದು. ಮತ್ತೆ ಬರ್ಲಿಕ್ಕಿಲ್ವಲ್ಲ ಈ ಬಡ ಜೋಗಿ ಇಲ್ಲೇ ನಿಂತು ಅಂತ ಹೇಳಿ. ಆದ್ರೆ ಜೋಗಿಯ ಒಟ್ಟಿಗೆ ಆ ಕಡೆಗೆ ಹೋಗಿರಬಹುದೇ? ನಾನು ದೃಷ್ಟಿಯಲ್ಲಿ ತಿಳಿದು ನೋಡ್ತಾ ಇದ್ದೇನೆ. ಆ ಬಡ ಮುನಿಗಳ ಜೊತೆ ಹೋಗ್ತಾ ಇದ್ದಾಳಲ್ಲ, ಆದುದರಿಂದ ಅವನ ಈಗ ಹೋಗ್ತಾ ಇದ್ದಾಳಂತಾದ್ರೆ ಅವರನ್ನ ಸುಮ್ಮನೆ ಬಿಡುವುದಲ್ಲ, ಅವರನ್ನ ಮಾರಣವಾಯುವುದಕ್ಕಾಗಿ ಹೇಳ್ತಾರಂತೆ. ಇಗೋ ಮತ್ತೆ ನಗಾಡ್ತಾ ಇದೆಯಾ? ನನ್ನ ಒಡಲಿಗೆ ಬೆಂಕಿ ನೀನೇ ನಗು. ನಿನ್ನ ಹೀಗೆ ಬಿಡ್ಲಿಕ್ಕಿಲ್ಲ. ಏನ್ ಮಾಡ್ತೀಯ? ನಿಮ್ಮಿಬ್ಬರನ್ನು ಕೊಡುವುದಕ್ಕಾಗಿ ಕುಸುಮಾಸ್ತ್ರವನ್ನು ಹೇಳ್ತೇನಂತೆ. ಅದನ್ನು ತಡೆದೆಯಾ? ತಂಪಾದುದೆನ್ನ ಮನಮಲೆ ಋಷಿಯೇ, ತಂಪಾದುದೆನ್ನ ಮನಮಲೆ ಋಷಿಯೇ,
ನಿನ್ನ ಶಿಕ್ಷೆಗೆ ಬೆದರಿ ಕಾತರಿಸುತ್ತ ನಿನ್ನ ಸತಿ ನಿನ್ನ ಶಿಕ್ಷೆಗೆ ಬೆದರಿ ಕಾತರಿಸುತ್ತ ಎಲ್ಲ ಗುರುವೇ, ಹ ಪತಿವ್ರತ ಶಿರೋಮಣಿ ತನ್ನ ಮಡದಿ ಎನ್ನುವುದಾಗಿ ಆಡುತ್ತಾ ಇದ್ದೀಯ. ಹ ಅಹಂಕಾರದಿಂದ ಮೆರೆದೆ ಈಗ ನೋಡು ಏನಾಯ್ತು ಹೇಳು. ಹೌದು. ಪ್ರಪಂಚದಲ್ಲಿ ಪತಿವ್ರತ ಶಿರೋಮಣಿಯಾಗಿರುವಂತಹ ನಿನ್ನ ಮಡದಿ ಹ ನನ್ನ ಬೆನ್ನೊಟ್ಟಿಗೆ ಬರುತ್ತಾ ಇದ್ದಾಳೆ. ಹ ಹಾಗಿರುವಾಗ ನಿನ್ನಗೆ ಇರುವಂತಹ ಅರ್ಥವೇನು, ಅವಳಿಗಿರುವಂತಹ ಸಂಬಂಧ ಏನು? ಏನಾಶ್ಚರ್ಯ ಇದು, ಏನಾಶ್ಚರ್ಯ! ಬಹಳ ದೊಡ್ಡ ಪ್ರಪ ನೀವು, ಬಹಳ ದೊಡ್ಡ. ನೀವು ಇಷ್ಟಕ್ಕೆ ಬಿಡ್ತೀರ ಅಂತ ಭಾವಿಸಿದೆಯಾ? ಏನ್ ಮಾಡ್ತೀಯ? ಈಗ ನನ್ನಲ್ಲಿರುವಂತ ಸ್ಥೂಲದಿಂದ ನನ್ನ ಜಯತೆ ಸ್ಥೂಲವನ್ನು ಹೃದಯ ಪಾಪಿ ನೀನು ಇಷ್ಟಕ್ಕೆ ಬಿಡ್ಲಿಕ್ಕಿಲ್ಲ. ಮುಡಿವರೆ, ಓ, ನೀನು ಬಿಟ್ಟಿರುವಂತಹ ಸೂರವನ್ನ ಸುವರ್ಣವಾಗಿ ಧರಿಸಿದ್ದೇನೆ. ಮತ್ತೇನು ಬಿಡು. ಅಬ್ಬಾ, ನಿನಗೆ ಇಷ್ಟ ನನ್ನಲ್ಲಿರುವಂತ ಕಾಳಗೂಟ ವಿಷಕಾರುವ ಸರ್ಪ ಅಧರ್ಮದ ಅಜಾಸುರ ಎಂಬ ರಕ್ಕಸರನ್ನ ರಚಿಸಿದರೆ ಹಾಗೆನ್ನುತ್ತೇನೆ. ಗಜಾಸುರ ವ್ಯಗ್ರಾಸುರ ಎನ್ನುವಂತಹ ರಕ್ಕಸರನ್ನ ನನ್ನ ಮುಗಿಸುವುದಕ್ಕಾಗಿ ನೀನು ಸೃಷ್ಟಿ ಮಾಡಿದೆ. ನಿನ್ನ ಸೃಷ್ಟಿಯಿಂದ ಸೃಷ್ಟಿಸಿರುವಂತಹ ಗಜಾಸುರ ವ್ಯಗ್ರಾಸುರ ಎನ್ನುವರನ್ನ ಒಂದು ಅವರ ಚರ್ಮವನ್ನ ಹೊದಿಕೆ ಮಾಡಿಕೊಂಡಿದ್ದೇನೆ. ಚರ್ಮ ಅಂಬರದನಾಗಿ ಬೆರೆಯುತ್ತಾ ಇದ್ದೇನೆ ನೋಡು. ಒಂದೇ ಪಾಪಿ ನಿನ್ನದು ಇಷ್ಟಕ್ಕೆ ಬಿಡ್ಲಿಕ್ಕಿಲ್ಲ. ಇಷ್ಟವೇ ಲೋಕವೇ ನನ್ನನ್ನ ತೊರೆದಿತ್ತು. ಆದುದರಿಂದ ಭೂತ ಭೂತಾದಿಗಳ ಸೃಷ್ಟಿ ಭೂತ ಪ್ರೇತಗಳನ್ನ ಸೃಷ್ಟಿ ಮಾಡಿದೆ. ಭೂತ ಪ್ರೇತಾದಿಗಳು ನನ್ನೊಟ್ಟಿಗೆ ತಕ್ಕ ದಿನು ತಕ್ಕ ಥೈ ತಕ್ಕ ದಿನು ಎನ್ನುವುದಾಗಿ ಕುಣಿಯುತ್ತಾ ಇದೆ. ಇನ್ನೇನುಂಟು ನಿನ್ನಲ್ಲಿ ಹೇಳು. ನಿಶ್ಚಯ ಮಾಡಿದ ಲೋಕವನ್ನು ಮಂಗಳ ಮಾಡುತ್ತಿರುವಂತ ಶಿವ ನೀನು, ಶುಭವನ್ನ ಕೋರುವ ಶಂಭ ನೀನು. ಅವನು ಬಡ ಭಿಕ್ಷುಕನೆಂದು ತಿಳಿದು ಇಲ್ಲಿಯವರೆಗೆ ಈ ರೀತಿಯನ್ನು ಮಾಡಬೇಕಾಯಿತು. ಆದುದರಿಂದ ನನ್ನನ್ನ ಕ್ಷಮಿಸು. ಇವತ್ತು ನೀನು ಪರಮೇಶ್ವರನೇ ಅಂತಲೇ ಗುರುತಿಸಿದೆ. ಸಮಯ ಮಹಾಗ್ರ. ಹ, ನಾನು ಶಿವನೆನ್ನುವುದು ನಿನಗೀಗ ಅರ್ಥವಾಯಿತು. ಹೌದು ಸ್ವಾಮಿ. ನಾನು ಲೋಕದಲ್ಲಿ ನಡೆಯುತ್ತಿರುವಂತಹ ಕಂಡಕವನ್ನ ದೂರ ಮಾಡುವುದಕ್ಕೆ, ಹ. ಲೋಕವನ್ನ ಒಂದುಗೂಡಿಸುವುದಕ್ಕೆ, ಹ. ಲೋಕದಲ್ಲಿ ನಡೆಯುತ್ತಿರುವಂತಹ ಅಹಂಕಾರವನ್ನು ನಡೆಸುವುದಕ್ಕಾಗಿ ಮುಂದಾಗಿ ಬಂದವನು. ಹೌದು. ನಿನ್ನಲ್ಲಿ ಒಂದು ಅಹಂಕಾರ ಇತ್ತು. ಹ. ತಾನು ತನ್ನದು ಎನ್ನುವುದಾಗಿ, ಹೌದು. ದೇವತೆಗಳಿಗೆ ಔಷಧ ಕೊಡುವುದಕ್ಕೆ ನಾನೇ ಸಮರ್ಥ ಎನ್ನುವುದಾಗಿ. ಹ. ಅದು ಈ ಬ್ರಾಹ್ಮಣ್ಯತ್ವದಲ್ಲಿ ಆಗುವುದಿಲ್ಲ. ಹ. ಹಾಗಾಗಿ ಅದನ್ನು ಇಳಿಸಿದಾಯಿತು. ಹ. ನಿನ್ನ ಮಡದಿಯಾಗಿರುವಂತಹ ಕುಡಿದಿನಿ
ಅನ್ನ ಮಡಿದಿ ಪತಿವ್ರತೆ ಹೌದು. ಎನ್ನುವುದಾಗಿ ಬೆರೆಯುತ್ತಾ ಇದ್ದೀಯ. ನನ್ನೊಟ್ಟಿಗೆ ಬರುತ್ತಾ ಇದ್ದಾಳೆ. ಹೌದು. ಈ ಶಿವರೊಟ್ಟಿಗೆ ಬಂದಿರುವಂತಹ ನಿನ್ನ ಮಡದಿ ಹಾ. ಅಪವಿತ್ರಳು ಎನ್ನುವುದಾಗಿ ಭಾವಿಸಬೇಡ. ಯಾಕೆ ಹೇಳಿದ್ರೆ ಈ ಶಿವನು ಲೋಕದಲ್ಲಿ ಶಾಂತಿಯನ್ನ ಕೂರುವವನು, ಸಮಾಧಾನವನ್ನ ನೆಲೆಸುವವನು. ಅಂತ ಶಿವನು ನಿನ್ನ ಮಡದಿಯಾಗಿರುವಂತಹ ಕುಬಿದಿನಿಯನ್ನ ಹಾಳು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಕೇವಲ ನಿನ್ನ ಸತ್ವ ಪರೀಕ್ಷೆಗಾಗಿ ಮಾಡಿದ್ದು. ಇನ್ನು ಮುಂದೆ ನೀನು ಮಡದಿಯನ್ನ ಕೂಡಿ ಆಶ್ರಮದಲ್ಲಿ ಒಳ್ಳೆಯ ರೀತಿಯಿಂದ ಎಲ್ಲರನ್ನು ಚೆನ್ನಾಗಿ ನೋಡಿಕೊಂಡು ಆಯಿತು. ಹೋಗಿ ಬಾ. ಭಾವಕ್ರಮಣೀಯ ಧರ್ಮವನ್ನ ಮೃದತಾಯಿತು. ಲೋಕದಲ್ಲಿ ನಡೆಯುತ್ತಿರುವಂತಹ ಅಹಂಕಾರವನ್ನ ಇಳಿಸುತ್ತಾಯಿತು. ಹಾಗಿದ್ರೆ ಲೋಕದಲ್ಲಿ ನಡೆಯುತ್ತಿರುವಂತಹ ಅಹಂಕಾರವನ್ನ ಇಳಿಸಿರುವಂತಹ ನಾನು ನನಗೆ ಬಂದಿರುವಂತಹ ಕಷ್ಟವನ್ನ ಪರಿಹರಿಸಿಕೊಳ್ಳುವುದು ಯಾರಲ್ಲಿ? ನನಗೊಂದು ಜನ ಬೇಡವೆ. ಅದಕ್ಕಾಗಿ ನನ್ನಿಂದ ಆಗುವುದಿಲ್ಲ. ನೇರವಾಗಿ ವೈಕುಂಠ. ಮಂಗನು ಸಾಗರ ಶಯನ ಜಗವಂದ್ಯನು ಭಕ್ತೋದ್ಧರಣ ಜಗವಂದ್ಯನು ಭಕ್ತೋದ್ಧರಣ ಮನ್ನಾರ ಗಿರಿಧರ ಸುಂದರ ಮೂರ್ತಿ ಚಂದನಿ ಅರವಿಂದ ದಳಾಕ್ಷಣ ಆದಿಮಾಯೆ ಸೃಷ್ಟಿಯಲ್ಲಿ ತ್ರಿಮೂರ್ತಿಯಾಗಿರುವಂತಹ ನಾವು ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಮುಖೇನವಾಗಿ, ಈಶನಿಗೆ ಲಯ ಮಾಡುವ ಮುಖೇನವಾಗಿ, ಹಾಗೂ ನನಗೆ ಸಕಲ ಜೀವರಾಶಿಯನ್ನ ಪಾಲನೆ ಮಾಡುವ ಮುಖೇನವಾಗಿ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಆದಿಶೇಷನ ಮೇಲೆ ಪವಡಿಸಿ ನನ್ನ ಕಾರ್ಯದಲ್ಲಿ ನಿರತರಾಗಿರುತ್ತೇನೆ. ಏನಿದೆ ನಿದು ಭಾವ ಶರಣ ಸಂಜೀವ ಏನಿದೆ ನಿದು ಭಾವ ಶರಣ ಸಂಜೀವ ಏನಿದೆ
ಜೀವ ಹ. ಬಾವ ಇನ್ನೊಮ್ಮೆ ನೋಡ್ತಾ ಇದ್ದಾರೆ ಹಲವಾರು ದೇಶಗಳನ್ನೆಲ್ಲ ಸುತ್ತಿ ತುಂಬಾ ದಣಿದು ಬಂದಿರೋ ಹಾಗಿದೆ ಇದ್ದ ಬಾವ, ಬಾ ಇದ್ದ. ಆಸನವನ್ನು ಸ್ವೀಕರಿಸು. ಆದಿತ್ಯ ಭಾವ, ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದೀಯ. ಹಾ, ಎಲ್ಲವೂ ತಿಳಿದಿರುವಂತಹ ನೀನು ಹಾ, ನನ್ನ ಬಾಯಿಂದಲೇ ಹೇಳಲೇನು ಅಂತ ಒಂದು ಮನಸ್ಸಲ್ಲಿ ನಿನಗೆ. ಹೌದು. ಹಾಗಾಗಿ ಹಾ. ನನ್ನ ಮಾತನ್ನ ಕೇಳಬೇಕು. ಹಾ, ಏನು ಗೊತ್ತುಂಟ, ಪ್ರಪಂಚದಲ್ಲಿ ಲೋಕದಲ್ಲಿ ನಡೆಯುತ್ತಿರುವಂತಹ ಅಹಂಕಾರವನ್ನ ಇಳಿಸುವುದಕ್ಕಾಗಿ ಹಾ, ಪ್ರಪಂಚವನ್ನ ಸುತ್ತಿದೆ. ಹಾ, ಬ್ರಹ್ಮನಲ್ಲಿ ಸೆಣಸಾಡಿದೆ. ಹ್ಮ್, ಬ್ರಹ್ಮನ ಕಪಾಲವು ಹಾ, ನನ್ನ ಕೈಯನ್ನ ಕಚ್ಚಿ ಹೀರುತ್ತಾ ಇದೆ. ಹಾ, ಈ ಕಚ್ಚಿರುವಂತಹ ಬ್ರಹ್ಮ ಕಪಾಲವನ್ನ ಹಿಡಿದು ಹಾ, ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಆಗು ಹೋಗುಗಳನ್ನ ಕಂಡೆ. ಹ್ಮ್, ಆದ್ರೆ ಪ್ರಪಂಚವನ್ನ ಕಂಡೆ, ಪ್ರಪಂಚದಲ್ಲಿ ಆಗು ಹೋಗುಗಳಿಗೆ ಕಾರಣೀಭೂತನಾದೆ. ಹಾ, ನನಗೆ ಹಿಡಿದಿರುವಂತಹ ಕಪಾಲವನ್ನ ಹ್ಮ್, ಯಾರಿಂದ ತಪ್ಪಿಸಿಕೊಳ್ಳುವುದು? ರಕ್ತವನ್ನ ಹೀರುತ್ತಾ ಇದೆ. ಹಾ, ಕಸರಾಗಿ ಹೋಗಿದ್ದೇನೆ ದೇವ, ನೀನೇ ಗತಿ ಎನ್ನುವುದಾಗಿ ನಿನ್ನಲ್ಲಿ ಬಂದಿದ್ದೇನೆ. ಇದಕ್ಕೇನಾದರೂ ದಾರಿ ತೋರು. ಬಂದಿರುವಂತ ನಿನಗೆ ಉಪಚರಿಸಿದ್ದೇನೆ. ಈಗ ಕಪಾಲದ ಹತ್ತಿರ ನಾನು ಮಾತಾಡಬೇಕು. ಇದಕ್ಕೇನಾದರೂ ವ್ಯವಸ್ಥೆ ಮಾಡ ಪುಣ್ಯಾತ್ಮ. ಉಣುಗುಜವಾದಿಯನು ಶಂಕರಗೀತು ತನು ಪಾದ ವಸ್ತುವನು ಉಣುಗುಜವಾದಿಯನು ಶಂಕರಗೀತು ತನು ಪಾದ ವಸ್ತುವನು ನಡುವ ನಾಡಿದು ಎಂದು ಮುಂಭಾಗದೊಳಗಂದು ದಳುವ ನಾಡಿದು ಎಂದು ಮುಂಭಾಗದೊಳಗಂದು ಹಣ್ಣು ಫಲಗಳಿದ್ದನು ಹುಡುಗುಜವಾದಿಯನು ಚಂದರಗಿತ್ತು ವಸ್ತುವನು ದೇವರೇ, ಈ ಕಪಾಲಕ್ಕೆ ಹ, ಸರಿಯಾದ ಶಾಸ್ತಿಯನ್ನ ಮಾಡಬೇಕಾಗ್ತದೆ. ಹ, ಏನು ಗೊತ್ತಾ, ಹ್ಮ್, ಈ ಕಚ್ಚಿ ಹಿಡಿದಿರುವಂತ ಕಪಾಲವು ಹ, ನಿನ್ನ ರಕ್ತ ಮಾಂಸಗಳನ್ನೆಲ್ಲ ಪೂರ್ತಿಯಾಗಿ ಹಿಡಿದು ಬಿಟ್ಟಿದೆ. ಹಿಡಿದು ಬಿಟ್ಟಿದೆ. ಅದಕ್ಕಾಗಿ ಹ, ಏ ಕಪಾಲವೇ, ಹ್ಮ್, ಪಾಲನಕರ್ತಾಗಿರುವಂತ ನಾನು ಸಕಲ ಜೀವರಾಶಿಗಳಿಗೆಲ್ಲ ಸರಿಯಾಗಿ ಪಾಲನೆಯನ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಈಶನ ಕರವನ್ನು ಬಿಟ್ಟು ನನ್ನ ಕರಕ್ಕೆ ಕಚ್ಚಿಕೋ. ಇತ್ತವೋ ಬ್ರಹ್ಮಾಂಡ ಕಪಾಲವೇ ಇತ್ತವೋ ಬ್ರಹ್ಮಾಂಡ ಕಪಾಲವೇ ಇತ್ತವೋ ಬ್ರಹ್ಮಾಂಡ ಕಪಾಲವೇ ಇತ್ತವೋ ಬ್ರಹ್ಮಾಂಡ ಕಪಾಲವೇ ಓ ಪರಮಾತ್ಮ ಭಾವ, ಹಾ, ನನ್ನ ಕೈಯನ್ನ ಕಚ್ಚಿ ಹಿಡಿದಿರುವಂತಹ ಈ ಬ್ರಹ್ಮಭಾರದಲ್ಲಿ ಹ್ಮ್, ಸಾರಿ ಕೇಳುತ್ತಾ ಇದ್ದೀಯ. ಹಾ, ಕೃಸನಾಗಿ ಹೋಗಿದ್ದಾನೆ ಶಂಕರ, ಹಾ, ನನ್ನೊಟ್ಟಿಗೆ ಬಾ, ನಾನು ಪುಷ್ಟಪುಷ್ಟವಾಗಿದ್ದೇನೆ, ರಕ್ತ ಉಂಟು ಎನ್ನುವುದಾಗಿ. ಹೌದು. ಅದಕ್ಕಾಗಿ ಒಮ್ಮೆ ನೀನು ಪ್ರಯತ್ನವನ್ನು ಮಾಡು. ನೋಡಿದೆಯಲ್ಲ ಭಾವ, ನೋಡಿದೆ. ಮೋಸ ಎಂದು ಕೂಗ್ತಾ ಇದೆ. ಮೋಸ ಎನ್ನುವುದಾಗಿ ಕೂಗುತ್ತಾ ಇದೆ. ಯಾಕೆ ಗೊತ್ತಾ, ಹ, ಆಹಾರವನ್ನು ಕೊಡುತ್ತೇನೆ ಎಂದು ಹೇಳಿ ಮೋಸ ಮಾಡಿದೆ ಎಂದು ಹೇಳ್ತಾ ಇದೆ. ಇದಕ್ಕೆ ಒಂದು ಕಾರಣ ಉಂಟು ಭಾವ. ಏನ್ ದೇವ? ಮುಂದೆ ಒಂದು ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಹ, ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಹ್ಮ್. ನಾನು ಮುಂದೆ ಅವತಾರವನ್ನು ಎತ್ತಾ ಇದ್ದೇನೆ. ಹ್ಮ್, ಆ ಯುದ್ಧದಲ್ಲಿ ಹ್ಮ್. ಹರಿದಿರುವಂತ ರಕ್ತವೇ ಈ ಕಪಾಲಕ್ಕೆ ಆಹಾರವಾಗಿರುತ್ತದೆ. ಓಹೋ, ಮುಂದೆ ನಡೆಯುತ್ತಿರುವಂತಹ ಮಹಾಭಾರತ ಎನ್ನುವಂತಹ ಕುರುಕ್ಷೇತ್ರ, ಆ, ಆ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಹಾ. ಹರಿಯುತ್ತಿರುವಂತಹ ರಥವನ್ನೇ ಕುಡಿದು ನೀನು ಶಾಂತನಾಗು ತಲೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಹೌದು. ಆಗಲಿ ದೇವ, ನನಗೆ ಬಂದಿರುವಂತಹ ಕಷ್ಟ ಇದಕ್ಕೆ ಪರಿಹಾರವಾಯಿತು, ಲೋಕಕ್ಕೂ ಶಾಂತಿ ಉಂಟಾಯಿತು. ಆದರೆ ಇದಕ್ಕೆ ಸರಿಯಾದ ಜಾಗ ಇದ್ದಲ್ಲ, ಎಲ್ಲಿ? ಅಲ್ಲಿಯೇ ಹೋಗಿ ಇರಲಿ. ಕುರುಕ್ಷೇತ್ರ ಯುದ್ಧ ನಡೆಯುವುದು ಅದಕ್ಕಾಗಿ ಅದನ್ನ ಬಾಬಾ, ಲೋಕ
ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕಂಟಕ ಪರಿಹಾರವಾದಾಗ ಆಯಿತು. ಹಾ ಹಾಗಾಗಿ ಇನ್ನು ನಾವು ತಡ ಮಾಡುವುದಲ್ಲ, ನಮ್ಮ ಕರ್ತವ್ಯವತ್ತ ನಾವು ಲಕ್ಷ್ಯವನ್ನು ಹರಿಸಬೇಕು. ಹೌದು. ಹಾಗಾಗಿ ಹಾ ಶ್ರೀಮನ್ನಾರಾಯಣನಾಗಿರುವಂತಹ ನೀನು, ಹಾ ಪರಮೇಶ್ವರನಾಗಿರುವಂತಹ ನೀನು, ಹಾ. ತಾಯಿಯಾಗಿರುವಂತಹ ಗೌರಮ್ಮ ಇದ್ದಾಳೆ, ಹೌದು. ಅವಳಿಗೆ ವಂದಿಸುತ್ತಾ ಮಂಗಲ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕೆನ್ನುವುದಾಗಿ ಕೇಳುತ್ತಾ ಮಂಗಳವನ್ನು ಹಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿದೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿದೆ.